ಅದೊಂದು ಕಂಡೀಷನ್ ಪತ್ರಿಕೆಯಲ್ಲಿ ಸರ್. ನಾನೊಂದು ಬರ್ತೀನಿ ಆಮೇಲೆ. ನಮ್ಮ ತಾಲೂಕಿನಲ್ಲಿ ತಹಸೀಲ್ದಾರ್ ಮಂಜುನಾಥ್ ಸಾಹೇಬರು ಇವತ್ತು ಭಾನುವಾರ ಆದ್ರೂ ಕೂಡ ನಮ್ಮ ಎಲ್ಲ ಕುಟುವಾಡಿ ಆದಿವಾಸಿಗಳನ್ನ ತೆಕ್ಕಲಹಳ್ಳಿ ಆದಿವಾಸಿಗಳನ್ನ ಕರೆದು ಅವ್ರ ಮನೆ ಹಕ್ಕುಪತ್ರ ಕೊಡಲಿಕ್ಕೆ ರಿಜಿಸ್ಟ್ರೇಷನ್ಗೆ ರೆಡಿ ಮಾಡಿದ್ದಾರೆ. ಇದೊಂದು ಬಹಳ ವಿಶೇಷ. ಸರ್ ಒಂದು ನಿಮಿಷ ಮಾತನಾಡ್ತಾರೆ. ಇವತ್ತಿನ ಮಹತ್ವದ ಬಗ್ಗೆ ತಾವು ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಂದಾಯ ಸಚಿವರ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬರ ಆದೇಶದ ಮೇಲೆ ಪ್ರತಿ ಭಾನುವಾರ ಅಥವಾ ಸರ್ಕಾರಿ ರಜಾ ದಿನಗಳಲ್ಲೂ ಕೂಡ ಏನು ಹಕ್ಕುಪತ್ರಗಳನ್ನು ಜನಗಳು ಪಡ್ಕೋಬೇಕು ಅವ್ರನ್ನ ಕರೆಸಿ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೆ ಮನೆ ಬಾಗಿಲಿಗೆ ತಲುಪಿಸಬೇಕು ಅಂತಕ್ಕಂಥ ಆದೇಶ ಇರೋದರಿಂದ ನಾವು ಬಸವ ಜಯಂತಿ ಮತ್ತು ಕಾರ್ಮಿಕ ದಿನಾಚರಣೆ ಮತ್ತು ಇವತ್ತು ಭಾನುವಾರ ಆದರೂ ಕೂಡ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರು ಮತ್ತು ನಾವು ಮತ್ತು ಎಲ್ಲ ನಮ್ಮ ಕ್ಷೇತ್ರ ಸಿಬ್ಬಂದಿಯವರು ಎಲ್ಲ ಜನಗಳನ್ನು ಕರ್ಕೊಂಡು ಬಂದು ಈ ದಿನ ನಾವು ಮತ್ತು ಸಬ್ ರಿಜಿಸ್ಟ್ರ್ ಆಫೀಸರ್ನ ಕಚೇರಿಯನ್ನು ಕೂಡ ತೆರೆಸಿ ನಾವೇ ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಅವ್ರಿಗೆ ಅಪ್ಲೋಡ್ ಮಾಡ್ತಕ್ಕಂಥದ್ದು, ರಿಜಿಸ್ಟ್ರೇಷನ್ ಮಾಡಿಸ್ತಕ್ಕಂಥದ್ದು, ಹಕ್ಕುಪತ್ರ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ಹೋರಾಟಗಾರತಿ ನಮ್ಮ ಬುಡಕಟ್ಟು ಜನಾಂಗದ ಮಹದೇವಮ್ಮ ಅವರೆಲ್ಲರಿಗೂ ಕೂಡ ಜನಗಳಿಗೆ ತಿಳುವಳಿಕೆ ಹೇಳಿ ಇಲ್ಲಿಗೆ ನಮಗೆ ಕರೆಸ್ಕೊಂಡು ಬಂದು ಸಹಕಾರ ಮಾಡ್ತಾಯಿದ್ದಾರೆ. ಮತ್ತು ಎಲ್ಲರಿಗೂ ಕೂಡ ಕ್ಷೇತ್ರ ಸಿಬ್ಬಂದಿಯವರಿಗೆ ಮತ್ತು ಈ ದಿನ ರಜಾದಿಂದಲೂ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಮಾದೇವಮ್ಮನವರೇ ಇದ್ರ ಬಗ್ಗೆ ಹೇಳಿ ಕಾರ್ಯಕ್ರಮದಲ್ಲಿ. ನನ್ನ ಹೆಸರು ಮಹಾದೇವಿ ಅಂತ, ತಕ್ಕಲಾಡಿ ವಾಸಿ. ನಾನು ಈ ಒಂದು ಏನು ಇವತ್ತು ಕಾರ್ಯಕ್ರಮ ನಡೀತಾ ಇದೆಯೋ ಆ ಕಾರ್ಯಕ್ರಮನ ತುಂಬ ಸಂತೋಷ ಪಡ್ತೀನಿ. ಯಾಕೆಂದರೆ ಇದು 35 ವರ್ಷಗಳ ಕಾಲ ಹೋರಾಟ ಮಾಡಿರುವಂಥ ಒಂದು ಹೋರಾಟ. ಅದರಲ್ಲಿ ಎಲ್ಲರ ಒಂದು ಶಕ್ತಿ, ಎಲ್ಲರ ಒಂದು ಶ್ರಮ ಅದರಲ್ಲಿದೆ. ಅದಕ್ಕಾಗಿ ಇವತ್ತು ಅವ್ರಿಗೊಂದು ಬೆಂಬಲ ಸಿಗ್ತಾ ಇದೆ ಮತ್ತು ಅವ್ರ ಹಕ್ಕು ಅವ್ರ ಕೈಗೆ ಸಿಗ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇದಕ್ಕೆ ಸಹಕರಿಸಿದಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಶಿವಣ್ಣವ್ರು ಏನಂತೀರಿ? ಖುಷಿಯಾಗಿದೆ. ಖುಷಿ ಆಯ್ತದೆ ನಮಗೆಲ್ಲ ಒಳ್ಳೆಯದು ಸರ್. ಸೊ ಸಾಹೇಬ್ರಿಗೆ ಒಂದು ಚಪ್ಪಾಳೆ ಕೊಡೋದ್ರ ಮುಖಾಂತರ ಧನ್ಯವಾದ ಹೇಳೋಣ. ಒಂದು ಚಪ್ಪಾಳೆ ತಟ್ಟಿ. ವೆರಿ ಗುಡ್.